KSIC ಸಾರಿಗೆ ಈ ಥರನೂ ಕುಚ್ಚು ಹಾಕಿಸ್ಬೋದು ಅಂತ ನಂಗೆ ಖಂಡಿತ ಗೊತ್ತಿರಲಿಲ್ಲ. ಇದೇ ಥರ ಇನ್ಸ್ಟಾಗ್ರಾಮ್ನಲ್ಲಿ ನಾನು ಯಾರೋ ಪೋಸ್ಟ್ ಮಾಡಿರೋದನ್ನ ನೋಡಿದ್ದೆ. ಇಲ್ಲಿ ಲೈನ್ಸ್ ಎಲ್ಲ ಕೊಟ್ಟಿರ್ತಾರಲ್ಲ, ಕುಚ್ಚು ಬೀಳೋ ಜಾಗದ ಪಕ್ಕದಲ್ಲಿ ಲೈನ್ಸ್ ಬರುತ್ತಲ್ಲ KSICನಲ್ಲಿ, ಅದನ್ನು ಹಂಗೆ ಬಿಟ್ಟರೆ ಏನಕ್ಕಾದರೂ ಸಿಕ್ಕಾಕೋತಾ ಇರತ್ತೆ. ಈಗ ನಾವು ಜ್ಯುವೆಲ್ಲರೀಸ್ ಏನಾದ್ರು ಹಾಕ್ಕೊಂಡಿದ್ರೆ ಉಂಗುರಕ್ಕಾದರೂ ಏನಾದರೂ ಅದು ಲೈನ್ ಇರೋದಕ್ಕೆ ಸಿಕ್ಕಾಕೋತಿರತ್ತೆ. ಬಟ್ ನಾನು ಅವ್ರದ್ದು ನೋಡಿದ್ಮೇಲೆ ಪೇಜ್ನಲ್ಲಿ ಈ ಥರ ಹಾಕಿಸ್ಬೋದು ಅಂತ, ಯಾರಾದರೂ ಹಾಕ್ತಾರಾ ಅಂತ ವಿಚಾರಿಸಿ ನೋಡಿದೆ. ಕೆಲವ್ರು ಹಾಕಲಿಲ್ಲ. ಆಮೇಲೆ ನನಗೊಂದು ಮೆಸೇಜ್ ಕಳಿಸಿದ್ರು ಆಶಾ ಅನ್ನೋರು, ಈ ಥರ ನಾನು ಕುಚ್ಚು ಹಾಕ್ಕೊಡ್ತೀನಿ ಅಂತ ಅಂದ್ಬಿಟ್ಟು. ಒಂದು ಹಾಕ್ಸೋಣ ಅಂದ್ಬಿಟ್ಟು, ಈ ಆರೆಂಜ್ ಹೆಂಗೂ ನಾನು ಹೊಸದೇನೂ ಮಾಡಿಸಿರಲಿಲ್ಲ. ಸೊ ಅವ್ರ ಹತ್ರನೇ ಕುಚ್ಚು, ಆಮೇಲೆ ಆ ಜಡೆ ಥರ ಆಗೋ ಕುಚ್ಚು, ಫಾಲ್ಸ್ ಎಲ್ಲ ಹಾಕ್ಸಿದ್ದು. ತುಂಬ ಚೆನ್ನಾಗಿ ಹಾಕಿದ್ರು. ಫಾಲ್ಸ್ ಕೂಡ ಅಷ್ಟೇ ಒಂಚೂರು ಸುಕ್ ಬರ್ದಂಗೆ ನೀಟಾಗಿ ಹಾಕಿದ್ರು. ಈಗ KSIC ಸಾರಿದು ಹೈಪ್ ಆಗಿರೋದಕ್ಕೆ ಈ ಥರ ಕುಚ್ಚುಗಳೆಲ್ಲನೂ ತುಂಬ ರೇಟ್ ಹೇಳ್ತಾರೆ. ಬಟ್ ಅವ್ರು ಎಷ್ಟು ಜೆನ್ಯೂನ್ ಆಗಿದ್ದಾರೆ ಅಂದರೆ, ಮೇಡಮ್ ನಾವು ಕುಚ್ಚು ಹಾಕೋದಕ್ಕಿಂತ ಈ ಥರ ಜಡೆ ಎಣಿಯೋದು ತುಂಬ ಈಸಿ, ಬೇಗ ಹಾಕ್ಬೋದು. ಬೇರೆಯವರೆಲ್ಲ ಏನಕ್ಕೆ ಅಷ್ಟೊಂದು ರೇಟ್ ಮಾಡಿದ್ದಾರೆ ಗೊತ್ತಿಲ್ಲ ಅಂತ ಹೇಳ್ತಿದ್ರು. ಅವ್ರು ತುಂಬ ರೀಸನಬಲ್ ಪ್ರೈಸಿಗೆ ಹಾಕ್ಕೊಡ್ತಾರೆ. ಅವ್ರು ಇರೋದು ಬಂದು ಮೈಸೂರಿನಲ್ಲಿ. ಅವ್ರ ಇನ್ಸ್ಟಾಗ್ರಾಮ್ ಪೇಜ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮೆಸೇಜ್ ಮಾಡಿ ಏನಾದರೂ ಡೌಟ್ಸ್ ಇತ್ತು ಅಂದರೆ. ಯಾರೆಲ್ಲ KSIC ಸಾರಿಗೆ ಈ ಥರ ಹಾಕಿಸ್ಬೇಕು ಅಂತ ಇದ್ದಾರೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.